ಪಾಪು ಏನಂದೆ ನಿನ್ನ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಮ್ಮ. ನಿನಗೇನು ಆಗಿಲ್ಲ ಅಲ್ವಮ್ಮ? ಇಷ್ಟು ದಿನ ದೂರ ಮಾಡಿಬಿಟ್ಟೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಾಯಿ ಪ್ರೀತಿ ಹತ್ರದಲ್ಲೇ ಇದ್ರು ಅದನ್ನ ಅನುಭವಿಸ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಇಲ್ಲ, ನಾನು ನಿನ್ನ ಕಳ್ಕೊಳ್ಳೋಕೆ ಸಿದ್ಧ ಇಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ನಾನು ಯಾವತ್ತೂ ನಿನ್ನ ದೂರ ಮಾಡ್ಕೊಳಲ್ಲ. ನೀನು ದೂರ ಆಗೋಕ್ಕೂ ನಾನು ಬಿಡಲ್ಲ. ಸಾರಿ ಅಮ್ಮ. ಪಾಪು ಪಾಪು ಯಾಕೆ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೊ. ನಿನ್ ಬಾಯಿಂದ ಮತ್ತೆ ಅಮ್ಮ ಅನ್ನೋ ಮಾತು ಕೇಳಿ ನನಗೆ ಎಷ್ಟು ಸಮಾಧಾನ ಆಗ್ತಾ ಇದೆ ಗೊತ್ತಾ? ನಾನು ಯಾಕೋ ನಿನ್ನನ್ನು ದೂರ ಮಾಡಲಿ? ನೀನು ಹತ್ರನೇ ಇದ್ರು ದೂರನೇ ಇದ್ರು ಯಾವಾಗಲೂ ನನ್ನ ಪಾಪುನೇ. ಇಲ್ಲಮ್ಮ, ನೀನು ನನ್ನನ್ನು ನಮ್ಮ ಮನೆನ ಬಿಟ್ಟು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದೆ ಅಂತ ನಿನ್ನ ಮೇಲೆ ತುಂಬಾ ಕೋಪ ಇತ್ತು. ಅದಕ್ಕೆ ಇಷ್ಟು ದಿನ ನಿನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ. ನೀನು ತುಂಬ ಹರ್ಟ್ ಮಾಡಿಬಿಟ್ಟೆ. ಸಾರಿ ಅಮ್ಮ. ನಿಜ ಹೇಳ್ತೀನಿ, ನೀನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ನೀನು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು, ಅದನ್ನ ಅರ್ಥ ಮಾಡ್ಕೊಳ್ದೆ ದಡ್ಡನ ರೀತಿ ಬಿಹೇವ್ ಮಾಡಿಬಿಟ್ಟೆ. ಈ ಪ್ರೀತಿ ನನಗೆ ಬೇಕಮ್ಮ. ಈ ಪಾಪು ಮತ್ತೆ ನಿನ್ನ ಮಗನಾಗಿದ್ಬಿಡ್ತಾನೆ. ನೀನು ಎಲ್ಲೇ ಇದ್ರು ಹೇಗೆ ಇದ್ರು ನಿನ್ನ ಪ್ರೀತಿ ಕಳ್ಕೊಳ್ಳಲ್ಲಮ್ಮ. ಎಲ್ಲಮ್ಮ, ಅವರೆಲ್ಲ ಇನ್ನೂ ಬಂದಿಲ್ವಾ? ಇಲ್ಲ ತಾತ, ಅಮ್ಮ ಅಣ್ಣ ಇಬ್ರು ಬಂದಿಲ್ಲ. ಅಮ್ಮನೊಬ್ಳನ್ನೇ ಕಳ್ಸಿದ್ದಕ್ಕೆ ಅಣ್ಣ ನನಗ್ ಬೈತಿದ್ದ. ನಿನ್ನೆಯಿಂದ ಅಣ್ಣ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾನೆ. ಮಾತ್ಗೂ ಬೈತಾನೆ. ಒಂದೊಂದ್ಸತಿ ಅವ್ನು ಏನ್ ಮಾತಾಡ್ತಾನೋ ಏನ್ ಹೇಳ್ತಾನೋ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಈ ದಂಡಪಿಂಡ ಯಾಕಾದರೂ ಅಲ್ಲಿಗೆ ಹೋದ್ನೋ? ಅಲ್ಲಿ ಹೋಗಿ ಇನ್ನೇನು ಅವಾಂತರ ಮಾಡ್ತಾನೋ? ಅವನಿಗೊಂದು ಫೋನ್ ಮಾಡು. ಸ್ವಿಚ್ ಆಫ್ ಬರ್ತಿದೆ ತಾತ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಾ? ಇವನ್ ಯಾಕೋ ಅತಿ ಆಯಿತು. ಅಲ್ಲ, ತನ್ನ ಬಾಳನ್ನು ತಾನು ಕಂಡ್ಕೋತೀನಿ ಅಂತ ಹೋಗಿರೋ ಚಿಟ್ಟೆನ ಇವನು ಭದ್ರವಾಗಿ ಗಟ್ಟಿಯಾಗಿ ತನ್ನ ಮುಷ್ಟಿಲಿ ಇಟ್ಕೊಂಡು ನಾನು ಕಾಪಾಡ್ತಾ ಇದ್ದೀನಿ ಅಂತಂದರೆ ಅದು ಕಾಪಾಡ್ದಾಗ ಆಗುತ್ತಾ? ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ದತ್ತ ಅವರೇ, ಯಾಕೋ ಇತ್ತೀಚೆಗೆ ಸಮರ್ಥ ಒಂಥರ ಆಡ್ತಾನೆ. ಮುಂಚೆ ಹೀಗಿರ್ಲಿಲ್ಲ. ಅವನು ಮಾಡೋ ಕೆಲಸಕ್ಕೂ ಅವನು ಆಡ್ತಿರೋ ಮಾತುಗಳಿಗೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ವೇನೋ ಅನ್ಸುತ್ತೆ.
ನೋಡಿ, ನನಗನ್ಸತ್ತೆ ಸಮರ್ಥನಿಗೆ ಯಾವುದೋ ಭೂತ ಗೀತ ಮೆಟ್ಕೊಂಡಿರ್ಬೇಕು ಅಂತ. ಈ ಥರ ಭೂತ ಎಲ್ಲ ಮೆಟ್ಕೊಂಡ್ರೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆದಷ್ಟು ಬೇಗ ಪೂಜೆ ಮಾಡಿಸಿ ಅದನ್ನ ತೆಗೆಸ್ಬಿಡ್ಬೇಕು. ಇಲ್ಲದೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ನನಗೆ ಗೊತ್ತಿರೋ ಒಬ್ಬ ಮಂತ್ರವಾದಿ ಇದ್ದಾನೆ, ಬಹಳ ಪವರ್ಫುಲ್ಲು. ನೀವು ದುಡ್ಡು ಕೊಟ್ಟು ಮಾಡಿಸು ಅನ್ನೋದಾದ್ರೆ ನಾನು ಅವನ್ನ ಕರೆಸಿ ಪೂಜೆ ಮಾಡಿಸಿ ತೆಗೆಸ್ಬಿಡ್ತೀನಿ. ಸ್ವಲ್ಪ ಹೆಚ್ಚಿಗೆ ದುಡ್ಡು ಖರ್ಚಾಗತ್ತೆ ಅಷ್ಟೇ. ಮುಚ್ಚ ಬಾಯಿ. ಪೂಜೆ ಅಂತೆ ಪೂಜೆ. ಪೂಜೆ ಮಾಡೋದು ಭಕ್ತಿಯಿಂದ, ಭಯದಿಂದಲ್ಲ. ಹಾಗೇನಾದರೂ ಒಂದು ವೇಳೆ ಈ ಮನೆಯಲ್ಲಿ ಯಾರಿಗಾದ್ರೂ ಭೂತ ಪ್ರೇತ ಅಂತ ಮೆಟ್ಕೊಂಡಿದ್ರೆ ಅದು ನಿನಗೆ ಮಾತ್ರ. ಸುಮ್ಮನೆ ತಲೆ ತಿನ್ಬೇಡ. ಬಾಯಿಗಳೇ. ಅಲ್ಲ ಸೊಸೆ ಮುದ್ದು, ತಾತ ಹೇಳಿದ್ ಸರಿನೇ ಅಲ್ವಾ ಮಾವ? ಈ ಮನೇಲಿ ಭೂತ ಮೆಟ್ಕೊಂಡಿರೋದು ಅಣ್ಣಂಗಲ್ಲ, ನಿಮ್ಗೆ. ದುಡ್ಡಿನ ಭೂತ ಮೆಟ್ಕೊಂಡಿದೆ ನಿಮ್ಗೆ. ಇಷ್ಟು ದಿನ ನೀವ್ ಏನೇ ಮಾಡಿದ್ರು ಸಹಿಸ್ಕೊಂಡಿದ್ದಾಯ್ತು. ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ನನಗೆ ಇನ್ ಒಂದೇ ಒಂದು ತಿಂಗಳಲ್ಲಿ ನನ್ನ 5 ಲಕ್ಷ ಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ಏನು ಎಲ್ಲ ಈ ಮನೆಯಲ್ಲಿ ರಿವರ್ಸ್ ಆಗ್ತಾ ಇದೆಯಲ್ಲ ನನಗೆ. ಈ ಮನೆಯವರಿಗೆಲ್ಲ ಒಂದು ಗಾಳಿ ಮೆಟ್ಕೊಂಡಿದೆ. ಇದನ್ನ ಒಂದು ದೊಡ್ಡ ಕುಂಬಳಕಾಯಿ ಬಲಿ ಕೊಟ್ಟಾದ್ರೂ ಗಾಳಿ ತೆಗೆಸ್ಬೇಕು. ಆದ್ರೆ ಕುಂಬಳಕಾಯಿ ತಗೊಳ್ಳೋ ದುಡ್ಡಿಲ್ವೇ? ಕುಂಬಳಕಾಯಿ ಇಲ್ಲದೆ ಇದ್ರೆ ಏನು, ನಿಂಬೆ ಹಣ್ಣನ್ನು ತೆಗೆಸ್ಬೋದು. ಆಗಿದ್ದಾಯ್ತು ಸಮರ್ಥ. ಈಗಲಾದರೂ ನೀನು ತುಳಸಿಯವರನ್ನ ತಾಯಿ ಅಂತ ಒಪ್ಕೊಂಡು ಮನಸ್ಫೂರ್ತಿಯಾಗಿ ಅಮ್ಮ ಅಂತ ಕರಿತಾ ಇದೆಯಲ್ಲ, ಅದೇ ಸಂತೋಷ. ಇಲ್ಲ, ಅಷ್ಟೇ ಆದರೆ ಸಾಲದು. ಅವನಿಗೆ ಇವರು ಅಮ್ಮ ಅಂದಮೇಲೆ ನಾವು ಇವ್ರ ಮಕ್ಕಳೇ ಅಲ್ವಾ? ಇವನು ನನ್ನ ಅಣ್ಣ ಅಂತ ಒಪ್ಕೋಬೇಕಲ್ವಾ? ನನ್ನನ್ನು ಅದಕ್ಕೆ ಅಂತ ಕರಿಬೇಕು, ಆಗಲೇ ಎಲ್ಲ ಸರಿ ಹೋಗೋದು. ಇಲ್ವಲ್ಲ, ನಾನು ಹೇಳಿದ್ದು ಅಮ್ಮನ ಒಪ್ಕೊಂಡಿದ್ದೀನಿ ಅಂತ, ಬೇರೆ ಯಾರನ್ನೂ ಅಲ್ಲ. ಇದೇ ನ್ಯಾಯ? ಹಳೆ ಅಲ್ಲ ಮಗಳ ಗಂಡ ಅಂದಂಗಾಯ್ತು ನಿನ್ನ ಕತೆ. ಅದಕ್ಕೆ ನಿನಗೆ ಅಮ್ಮ ತಾನೆ, ಹಾಗೆ ಅಭಿಗೂ ಅಮ್ಮ ತಾನೆ. ನೀವೆಲ್ಲರೂ ಅದಕ್ಕೆ ಮಕ್ಕಳು ಅಂದಾದ್ಮೇಲೆ ನೀವೆಲ್ಲರೂ ಅಣ್ಣ ತಮ್ಮಂದ್ರೆ. ನೋಡಿ, ನಾನು ಈ ಮಾತನ್ನೆಲ್ಲ ಒಪ್ಪಲ್ಲ. ನಾನು ಯಾರಿಗೂ ಅಣ್ಣನೂ ಅಲ್ಲ, ನನಗ್ಯಾರು ತಮ್ಮನೂ ಅಲ್ಲ. ಆಯ್ತಾಯ್ತು, ನೀನು ಒಪ್ಕೊಳ್ಳೋದೇನು ಬೇಕಾಗಿಲ್ಲ. ನಾನಂತೂ ನಿನ್ನ ತಮ್ಮ ಅಂತ ಒಪ್ಕೊಂಡಾಗಿದೆ. ನೀವು ಒಪ್ಕೊಂಡ್ರೆ ನಾನು ಒಪ್ಕೊಳ್ಳೋದು ಬಿಡುವ? ಏನ್ರು ಇದು, ಒಳ್ಳೆ ಮಕ್ಕಳಾಗೆ ಕಿತ್ತಾಡ್ತಾ ಇದ್ದೀರಲ್ಲ. ಇವರೆಲ್ಲರೂ ಮಕ್ಕಳೇ ತಾನೆ. ಎಷ್ಟೇ ಕಿತ್ತಾಡಿದ್ರು ಇವರೆಲ್ಲ ನಮ್ಮ ಮುಂದೆ ಒಂದೇ. ಅದಕ್ಕೆ ಇದು ಮಾತು ಅಂದರೆ. ಈ ಮಾತೆಲ್ಲ ನಾನು ಒಪ್ಪಲ್ಲ. ಅಮ್ಮ ಬಾ, ಮನೆಗೆ ಹೋಗೋಣ. ಈ ಟೈಮಲ್ಲಿ ನಾನೇ ನಿನ್ನನ್ನು ನೋಡ್ಕೋಬೇಕು. ಈ ಟೈಮಲ್ಲಿ ಅಂದರೆ ಏನರ್ಥ? ತುಳಸಿಯವ್ರಿಗೆ ಏನಾಗಿದೆ ಹೇಳಿ ಸಮರ್. ಅದಕ್ಕೆ ಏನಿದೆಲ್ಲ ಸಮರ್ಥ ಯಾಕೆ ಈ ಟೈಮಲ್ಲಿ ಅಂತ ಹೇಳ್ತಿದ್ದಾನೆ? ನೀವು ಹುಷಾರಾಗಿದ್ದೀರಾ ತಾನೇ? ನಾನು ಹುಷಾರಾಗಿದ್ದೀನಿ. ಏ ಪಾಪು, ಯಾಕೋ ಹಾಗೆ ಹೇಳ್ತೀಯಾ? ಅದು ಈಗ ತಾನೇ ಅವ್ರನ್ನ ಅಮ್ಮ ಅಂತ ಒಪ್ಕೊಂಡಲ್ಲ. ಈ ಟೈಮಲ್ಲಿ ಅವರು ನನ್ನ ಜೊತೆನೇ ಇರಬೇಕು, ನಾನೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಹಾಗೆ ಹೇಳಿದೆ. ಆಗಲ್ಲ, ನೀನವ್ರನ್ನ ಮತ್ತೆ ಕರ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಅದು ಹೇಗೆ ಕರ್ಕೊಂಡು ಹೋಗ್ತೇನೆ ನಾನು ನೋಡ್ತೀನಿ ಕಣೋ. ಏನು ಹಾಗಂದ್ರೆ?
ಅವ್ರು ನಮ್ಮ ಅಮ್ಮ ಅಂತಂದಮೇಲೆ ಅವ್ರು ನನ್ನ ಜೊತೆ ತಾನೇ ಇರಬೇಕು. ಅವರು ನಿನಗೆ ಮಾತ್ರ ಅಮ್ಮ ಅಲ್ಲ, ನಮ್ಮ ಎಲ್ರಿಗೂ ಅಮ್ಮನೇ. ಅವರು ನಮ್ಮ ಜೊತೆಯಲ್ಲೇ ಇರಬೇಕು. ಇಲ್ಲ ಇಲ್ಲ, ಇಷ್ಟು ದಿನ ಅವ್ರ ಪ್ರೀತಿನ ಮಿಸ್ ಮಾಡ್ಕೊಂಡಿದ್ದೀನಿ. ಅವ್ರು ನನ್ನ ಜೊತೆಲೇ ಇರಬೇಕು. ಸಾಧ್ಯನೇ ಇಲ್ಲ. ಇಷ್ಟು ದಿನ ತಾಯಿ ಪ್ರೀತಿ ಮಿಸ್ ಮಾಡ್ಕೊಂಡವ್ರಿಗೆ ತಾಯಿ ಪ್ರೀತಿ ಸಿಕ್ಕಿದೆ. ಇನ್ನು ಮುಂದೆ ಅವ್ರು ನಮ್ಮ ಜೊತೆನೇ ಇರಬೇಕು. ರೀ, ನೀವು ಯಾತಕ್ಕೂ ಪ್ರಯೋಜನ ಇಲ್ಲ. ಅಯ್ಯೋ, ನೀವು ಕೇಳ್ದಾಗೆಲ್ಲ ದುಡ್ಡು ಕೊಟ್ಟಿದ್ದೀನಿ. ನನ್ನ ಮಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇಲ್ಲ. ಸುಮ್ಮನೆ ಆಗ ಈಗ ಅಂತ ಹೇಳ್ತಾನೆ ಇದ್ದೀರಾ. ಆ ಫೋಟೋ ನೋಡಿದ ಮೇಲೆ ಮುಗೀತು. 4-5 ತಿಂಗಳಾಯ್ತು. ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ಮೊದಲು ನಾವು ಅವಳನ್ನ ಹುಡುಕೊಡಿ, ಫುಲ್ ಪೇಮೆಂಟ್ ಸೆಟಲ್ ಮಾಡ್ತೀನಿ. ಫೋನ್ ಇಡಿ. ಜ್ಯೂಸ್ ಕುಡೀರಿ, ಸ್ವಲ್ಪ ತಣ್ಣಗಾಗುತ್ತೆ. ಮಗಳನ್ನ ಹುಡ್ಕೋದನ್ನ ಬಿಟ್ಟು ಇರೋ ಆಸ್ತಿಲಿ ಹೇಗೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಯೋಚನೆ ಮಾಡಿ. ನಿಮ್ಮ ಅಪ್ಪ ತನ್ನ ಮೊಮ್ಮಗಳನ್ನ ಮುಂದೆ ಇಟ್ಟು ನಾನು ಆಟ ಆಡಿಸ್ತಿದ್ದಾನೆ. ಅಳಿಯನ ಮೇಲೆ ಇಲ್ದಿರೋ ನಂಬಿಕೆ ಬೀದಿ ಪಾಲಾಗಿರೋ ಹುಡುಗಿ ಮೇಲೆ ಹೇಗೆ ಬಂತು? ಅವಳು ಸಿಗದೆ ಹೋದರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಸೇರುತ್ತೆ. ನಾವು ಬೀದಿಲಿ ಭಿಕ್ಷೆ ಬೇಡಬೇಕಾಗತ್ತೆ. ಭಿಕ್ಷೆ ಯಾಕೆ ಬೇಡಬೇಕು? ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆ, ಮೈಯಲ್ಲಿ ಶಕ್ತಿ ಇದೆ, ಬಂಡವಾಳಕ್ಕೆ ಅಂತ ಚೂರು ಪಾರು ಆಸ್ತಿನೂ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಬದುಕ್ಬೋದಲ್ವಾ? ಇರೋದ್ರಲ್ಲೇ ಖುಷಿಯಾಗಿ ಜೀವನ ನಡೆಸ್ಬೋದಲ್ವಾ? ಖುಷಿ ಅಂತ ಖುಷಿ 6 ಕಾಸು 3 ಕಾಸಲ್ಲಿ ಏನು ಖುಷಿಯಾಗಿರಕ್ಕಾಗತ್ತೆ? ಈ ಮನೆ, ಕಂಪ್ನಿ, ಎಸ್ಟೇಟು ಯಾವುದೂ ಇರಲ್ಲ. ತಿನ್ನೋ ಅನ್ನಕ್ಕೂ ಲೆಕ್ಕ ಹಾಕಬೇಕಾಗತ್ತೆ. ಒಳ್ಳೇದೇ ಆಯಿತು ಬಿಡಿ. ತಲೆಯಲ್ಲಿ ಕೆಟ್ಟ ಯೋಚನೆಗಳು ಬರೋದು ತಪ್ಪುತ್ತೆ. ಲೆಕ್ಕಾಚಾರ ಜೀವನ ಶುರು ಆಗುತ್ತೆ. ನೀನು ಸುಮ್ಮನೆ ಕೋಪ ಬರಿಸ್ಬೇಡ. ಇಷ್ಟು ಆಸ್ತಿನ ಕಳ್ಕೊಳ್ಳೋಕ್ಕೆ ನಾನು ರೆಡಿಯಾಗಿಲ್ಲ. ಇದೆಲ್ಲ ನನಗೆ ಬೇಕು. ಈ ಸಮಾಜದಲ್ಲಿ ನನ್ನದೇ ಒಂದು ಲೆವೆಲ್ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಮನುಷ್ಯತ್ವನೇ ಇಲ್ದಿರೋರು ಲೆವೆಲ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ವನಜ, ಕೂಗಾಡಬೇಡಿ. ಕೈಲಾಗ್ದಿರೋರು ಕೊನೆ ಅಸ್ತ್ರ ಅದೇ ತಾನೆ, ಕೂಗಾಡೋದು, ಕುತಂತ್ರ ಮಾಡೋದು. ನೋಡ್ತಿರು, ನಿನ್ನ ಮಗಳನ್ನ ಹುಡುಕಿ ಅವಳ ಕೈಲೇ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿಸ್ತಾರೆ. ಈ ಒಂದು ಮಾತು ಬಿಟ್ಟು ಬೇರೆ ಏನೂ ಹೇಳ್ತಿಲ್ಲ ನೀವು. ಒಂದೊಂದು ನಿಜ. ನೀವು ಬದಲಾಗದೆ ನಮ್ಮ ಮಗಳು ನಿಮಗೆ ಸಿಗೋದಿಲ್ಲ. ಸಿಗೋದಕ್ಕೆ ನಾನು ಬಿಡೋದು ಇಲ್ಲ. ಈಗ ಅಪ್ಪ ಅಮ್ಮದಿರು ನಮಗೆ ಬೇಡ ಅಂತ ಜಗಳ ಆಡ್ತಿರೋ ಕಾಲದಲ್ಲಿ ನೀವು ಅಮ್ಮ ನನ್ನ ಜೊತೆಗೆ ಇರಲಿ ಅಂತ ಜಗಳ ಕಾಯ್ತಿದ್ದೀರಲ್ಲ, ವಾವ್, ಶಭಾಷ್. ಇದು ಸಂತೋಷದ ವಿಷಯನೇ. ಇಂಥ ಜಗಳಗಳು ಯಾವಾಗಲೂ ಆಗ್ತಾ ಇರ್ಬೇಕಣ್ಣ, ಅಲ್ವಾ? ಮತ್ತೆ ಈ ಜಗಳದಲ್ಲಿ ದ್ವೇಷ ಇಲ್ಲ, ಪ್ರೀತಿ ಇದೆ. ಆದರೂ ಅಣ್ಣ, ಅದಕ್ಕೆ ಯಾರ ಜೊತೆ ಇರಬೇಕು ಅನ್ನೋ ತೀರ್ಮಾನ ಆಗ್ಬೇಕಲ್ವಾ? ಅದನ್ನ ನಾವು ತೀರ್ಮಾನ ಮಾಡೋದು ಬೇಡ, ದೇವರೇ ತೀರ್ಮಾನ ಮಾಡಲಿ. ಅದಕ್ಕೆ ನಾನೀಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಟಾಸ್ ಹಾಕ್ತೀನಿ. ಟಾಸು ಯಾರ ಕಡೆಗೆ ಬೀಳುತ್ತೋ ಅವ್ರ ಜೊತೆ ಅದಕ್ಕೆ ಇರಲಿ. ಏನಂತೀರಾ? ಸರಿನಾ? ಮಾಧವ್ ಅವರೇ, ಏನಿದೆಲ್ಲ? ಮಹೇಶ್ ಅವರೇ, ಈ ಟಾಸ್ ಹಾಕೋದೆಲ್ಲ ಬೇಡ. ಅಕಸ್ಮಾತ್ ಏನಾದರೂ. ಭಯ ಪಡಬೇಡಿ ತುಳಸಿಯವರೇ, ದೇವ್ರಿಚ್ಛೆ ಏನಿದೆಯೋ ನೋಡಿ ಬಿಡೋಣ. ಮಹೇಶ, ನಿನ್ ಟಾಸ್ ಏನಪ್ಪ ಸಮರ್ಥ್, ನಿನಗಿದಕ್ಕೆ ಒಪ್ಪಿಗೆ ಇದೆಯಾ? ಆದರೂ ನಮಗೊಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ಹೇಳು, ನಿನಗೆ ರಾಜನ ರಾಣಿನ? ಅಮ್ಮ ನನ್ನ ಪಾಲ್ಗೆ ರಾಣಿ ಇದ್ದ ಹಾಗೆ, ರಾಣಿನೇ ಇರಲಿ. ಅವೇ, ನೀನು ಹೇಳಪ್ಪ, ನಿನಗೆ ರಾಜನೋ ರಾಣಿನೋ? ಅಮ್ಮ ರಾಣಿ ಆದರೆ ರಾಜನ ಜೊತೆನೇ ಇರಬೇಕು. ಅಮ್ಮ ಅಪ್ಪನ ಜೊತೆ ಇರೋದೇ ನ್ಯಾಯ. ನಮ್ಗೆ ರಾಜನೇ ಇರಲಿ.
ಇಬ್ರು ಪಾಯಿಂಟು ಕರೆಕ್ಟಾಗೇ ಇದೆ ಹಾಕೋಣ. ಇದೆಲ್ಲ ನಾನು ಒಪ್ಪಲ್ಲ. ಟಾಸ್ ಅಂದಮೇಲೆ ಒಂದೇ ಸರಿ ಹಾಕೋದಲ್ಲ, 3 ಸರಿ ಹಾಕಿ. ಬೆಸ್ಟ್ ಆಫ್ 3 ಯಾರ ಕಡೆ ಬರುತ್ತೋ ಅವರೇ ಗೆದ್ದ ಹಾಗೆ. ಏನ್ರೋ ಇದೆಲ್ಲ? ನೀವು ಸುಮ್ಮನೆ ಅಮ್ಮ, ದೇವ್ರಿಚ್ಛೆ ಅಂತ ಅಪ್ಪ ಹೇಳಿದ್ರಲ್ಲ, ಏನಾಗತ್ತೋ ನೋಡೋಣ. ಚಿಕ್ಕಪ್ಪ ಟಾಸ್. ಸರಿ, ಹಾಗಾದ್ರೆ ನಾನು ಮತ್ತೆ ಟಾಸ್ ಹಾಕ್ತೀನಿ. ಎರಡು ಸಲ ಆಯಿತು, ಈಗ 3ನೇ ಸಲ. ಒಂದು ಸಲ ಈ ಕಡೆ, ಒಂದು ಸಲ ಆ ಕಡೆ ಬಿದ್ದಿದೆ. ಇದು 3ನೇ ಸಲ ಫೈನಲ್. ಈ ಸಲ ಯಾರ ಪರವಾಗಿ ಟಾಸ್ ಬೀಳುತ್ತೋ ಅವ್ರ ಜೊತೆ ಅದಕ್ಕೆ ಇರ್ತಾರೆ. ಮತ್ತೆ ಜಗಳ ಮಾಡಬಾರ್ದು ಯಾರು. ಹಾಕ್ಲಾ? ಓಕೆ ಸರ್, ಬರ್ತಾ ಎಲ್ಲ ಡಾಕ್ಯುಮೆಂಟ್ಸ್ನ ತರ್ತೀನಿ. ಇಂಟರ್ವ್ಯೂ ಎಷ್ಟೊತ್ತಿಗೆ ಸರ್? ಓಕೆ ಸರ್, ಬರ್ತೀನಿ. ಏನು ಸೊಸೆ ಮುದ್ದು, ಇಂಟರ್ವ್ಯೂ ಹೊರಟಿಯಾ? ಹೌದು ಮಾವ, ದುಡ್ದು ಈ ಮನೆ ಮೇಲಿರೋ ಸಾಲನ ತೀರಿಸ್ಬೇಕಲ್ಲ, ಅದಕ್ಕೋಸ್ಕರ ಆದರೂ ಹೋಗಲೇಬೇಕು. ಇದೇನು ಮಾವ, ಚಿನ್ನದ ಸರ ಯಾವಾಗ ತಗೊಂಡ್ರಿ? ಇದ್ದ ಸಿಕ್ಕಾಪಟ್ಟೆ ಹಳೇದಮ್ಮ, ಹಾಕೋತಾ ಇರಲಿಲ್ಲ. ಈಗ ಹಬ್ಬದ ಸೀಸನ್ ನೋಡು, ಯಾಕೋ ಸರ ಹಾಕೋಬೇಕು ಅನ್ನಿಸ್ತು, ಹಾಕೊಂಡೆ. ಸುಳ್ಳು ಹೇಳ್ಬೇಡಿ ಮಾವ, ಇದು ನಿಮ್ದು ಅಂತ ನನಗೆ ಅನಿಸ್ತಿಲ್ಲ. ನಿಜ ಹೇಳಿ, ಎಲ್ಲಾದ್ರೂ ಕದ್ರ ಅಥವಾ ಯಾರಿಗಾದ್ರೂ ಸುಳ್ಳು ಹೇಳಿ ಮೋಸ ಮಾಡಿ ಕಿತ್ಕೊಂಡ್ರ? ನೋಡ ಈಗೆಲ್ಲ ಮಾತು ನನ್ನನ್ನು ಹಂಗಿಸ್ಬೇಡ ನೀನು. ಅಲ್ಲಮ್ಮ, ನನ್ನನ್ನು ಏನ್ ಅನ್ಕೊಂಡ್ಬಿಡ್ತೀಯ ನೀನು? ಅಷ್ಟ್ರಾಲ್ ಒಂದು ಚಿನ್ನದ ಚೈನ್ ಹಾಕೋ ಯೋಗ್ಯತೆ ಇಲ್ವಾ ನನಗೆ? ನಾನೇ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಮಾಡಿಸ್ಕೊಂಡಿರೋ ಚಿನ್ನದ ಚೈನ್ ಇದು. ಏನೋ ಕಷ್ಟ ಕಾಲಕ್ಕೆ ಚೈನ್ನ ಬ್ಯಾಂಕಲ್ಲಿ ಒತ್ತೆ ಇಟ್ಟು ಸಾಲ ತಗೊಂಡಿದ್ದೆ. ಈಗ ದುಡ್ಡು ಬಂತು, ಸಾಲ ತೀರಿಸ್ದೆ, ಚೈನ್ ಬಿಡಿಸ್ಕೊಂಡ್ ಬಂದೆ. ಬಿಡ್ಸ್ಕೊಂಡ್ ಬಂದ್ರ? ಅಷ್ಟೊಂದು ದುಡ್ಡು ನಿಮ್ ಹತ್ರ ಎಲ್ಲಿತ್ತು? ಅದು ನಾನು ಯಾರೋ ಒಬ್ರು ಪರ್ಚೇಸರ್ಗೆ ಒಂದಷ್ಟು ಸಾಲ ಅಂತ ಕೊಟ್ಟಿದ್ದೆ. ಇವತ್ತವರು ಬಡ್ಡಿ ಸಮೇತ ಆ ದುಡ್ಡನ್ನು ವಾಪಸ್ ತಗೊಂಬಂದು ಕೊಟ್ರು. ಇದ್ರ ಖರ್ಚಾಗ್ಬಿಡತ್ತೆ ಅಂತ ಸೀದಾ ಬ್ಯಾಂಕ್ಗೆ ಹೋಗಿ ಚೈನ್ ಬಿಡಿಸ್ಕೊಂಡ್ ಬಂದೆ. ಹೌದು ಸೊಸೆ ಮುದ್ದು, ನೀನ್ ಏನಮ್ಮ ಒಳ್ಳೆ ಪೊಲೀಸ್ನವ್ರು ಪ್ರಶ್ನೆ ಮಾಡ್ದಂಗೆ ಪ್ರಶ್ನೆ ಮಾಡ್ತೀಯಾ? ಕಳ್ಳರಿಗೆ ಹಾಗೆ ಅನ್ಸೋದು ಮಾವ. ಕುಂಬಳಕಾಯಿ ಕದ್ದೋರು ಹೆಗ್ಲು ಮುಟ್ಟಿ ಆಗಾಗ ನೋಡ್ಕೊಳ್ತಾನೇ ಇರ್ತಾರೆ. ಕುಂಬಳಕಾಯಿ ವಿಷಯ ಮಾತಾಡಬೇಡ ನೀ. ಕುಂಬಳಕಾಯಿ ಹೆಸರು ಕೇಳಿದ್ರೆ ನನಗೊಂಥರ ಅಲರ್ಜಿ ಆಗುತ್ತೆ. ನಾನು ಯಾಕಮ್ಮ ಕದಿಲೆ? ಮಾತ್ ಬರೆಸ್ಬೇಡಿ ಮಾವ. ನಿಮ್ಗೆ ಈ ಚೈನ್ ನ ಬಿಡ್ಸ್ಕೊಂಡ್ ಬರಕ್ಕಾಗತ್ತೆ, ಆದ್ರೆ ನಾನ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಕ್ ಆಗಲ್ಲ ಅಲ್ವಾ? ನೋಡಿ, ತಾತ ಈ ಮನೆ ನಡ ಇಟ್ಟು ನನ್ ಸಾಲನ್ ತೀರ್ಸಿದ್ದಾರೆ. ಆದ್ರೆ ನಾನು ಆ ಸಾಲನ್ ಯಾಕೆ ಮಾಡ್ದೆ ಗೊತ್ತಾ? ನಿಮ್ಗಿರೋ ಈ ಅತಿ ಆಸೆಗಳಿಗೋಸ್ಕರ. ನಾನು ಮನೆಯವ್ರ ಹತ್ರ ಇಸ್ಕೊಂಡಿರೋ ದುಡ್ಡು, ದೀಪಿಕನ ಹತ್ರ ಇಸ್ಕೊಂಡಿರೋ ದುಡ್ಡು, ಸಾಲ ಮಾಡಿರೋ ದುಡ್ಡು, ಈ ದುಡ್ಡನ್ನೆಲ್ಲ ನಿಮ್ ಬಾಯಿಗೆ ಸುರಿದಿದ್ದೀನಿ. ಇದನ್ನೆಲ್ಲ ನುಂಗಿ ನೀರು ಕುಡ್ದಿದ್ದೀರಾ ನೀವು. ನೋಡಿ ಮಾವ,
ಇನ್ನೇನು ಕಾರಣ ಕೊಡಕ್ ಬರಬೇಡಿ. ನೀವೇ ಕದ್ದಿದ್ದೀರೋ ಅಥವಾ ಕಳ್ಳರು ಕಿತ್ಕೊಂಡು ಹೋದ್ರೋ ಇದು ಯಾವುದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದೀಪಿಕನ ಹತ್ರ ಇಸ್ಕೊಂಡು ನಿಮಗೆ ಕೊಟ್ಟಿರೋ 5 ಲಕ್ಷ ರೂಪಾಯಿ ನನಗೆ ವಾಪಸ್ ಬೇಕು. ಆ ದುಡ್ಡನ್ನ ಹೇಗಾದ್ರೂ ಸರಿ ನೀವು ಹೊಂದಿಸ್ಕೊಡ್ಲೇಬೇಕು. ಇಲ್ಲ ಅಂದ್ರೆ ಈ ಮನೆಯಿಂದ ಆಚೆ ಹೋಗೋಕೆ ರೆಡಿ ಆಗಿರಿ. ಕಂಡೋರ್ ದುಡ್ಡನ್ನ ಎದುರಿಸೋದು ಸುಲಭ, ಆದ್ರೆ ಕಂಬಿ ಎಣಿಸೋದು ಕಷ್ಟ, ನೆನ್ಪಿಟ್ಕೊಳ್ಳಿ. ಸೊಸೆ ಮುದ್ದು ನನ್ನ ಮಾತು ಕೇಳೋ. ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ, ನಾನು ಎಲ್ಲಿ? ತೆಗಿಲ ಅಣ್ಣ, ರಾಜನ ರಾಣಿನ? ರಾಜನೇ